ಶುಕ್ರವಾರ ಫ್ರೈಡೇ. ಇವತ್ತು ಆಷಾಢ ಶುಕ್ರವಾರದ ಪೂಜೆ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಡಿಟೇಲಾಗೆಲ್ಲ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಇದು ಗುರುವಾರದ ರಾತ್ರಿ ಟೈಮು. ಎಲ್ಲ ಕ್ಲೀನ್ ಮಾಡಿ ದೇವ್ರುಗಳನ್ನೆಲ್ಲ ಸಹ ಕ್ಲೀನ್ ಮಾಡಿದ್ದೀನಿ. ಶುಕ್ರವಾರ ಬೆಳಗ್ಗೆ 4:30ಗೆ ಎದ್ದಿದ್ದೆ. ಎಲ್ಲ ನಾನು ವಿಗ್ರಹಗಳನ್ನೆಲ್ಲ ಇಟ್ಟು ಇಲ್ಲಿ ಪೂಜೆ ನೋಡ್ತಾ ಇರ್ಬೋದು. ಆಷಾಢ ಶುಕ್ರವಾರ ಪೂಜೆಗೆ ಲಕ್ಷ್ಮಿಗೆ ಆಷಾಢ ಶುಕ್ರವಾರ ದಿನಗಳು ಲಕ್ಷ್ಮಿಗೆ ಪ್ರಿಯವಾದ ದಿನಗಳು, ವಿಶೇಷ ದಿನಗಳು ಅಂತ ಹೇಳ್ತಾರೆ ಆಷಾಢದಲ್ಲಿ. ಈ ಟೈಮಲ್ಲಿ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಸುಖ, ನೆಮ್ಮದಿ, ಸಮೃದ್ಧಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಬಂದಿದ್ದಾರೆ ಹಿರಿಯರು. ಹಾಗಾಗಿ ಆಷಾಢ ಶುಕ್ರವಾರಗಳು ಒಂದು 4 ಬರುತ್ತವೆ, ಒಂದೊಂದು ಸಾರಿ 5 ಶುಕ್ರವಾರಗಳು ಬರುತ್ತವೆ. ನಾನು ಈಗ ಒಂದು 5 ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಎಂದೂ ಬಿಟ್ಟಿಲ್ಲ, ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನೆಲ್ಲ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಣ್ಣು ಹೂವು ಬಿಟ್ಟರೆ ನೈವೇದ್ಯಕ್ಕಾಗಿ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡೋದು ಅಷ್ಟೇ, ಇನ್ನೇನು ಬೇರೆ ಏನು ಮಾಡಲ್ಲ. ಇದರ ಜೊತೆಗೆ ಇದು ಉಪ್ಪಿನ ದೀಪನೂ ಸಹ ಹಚ್ಬೋದು. ನಾನು ಈ ಸಾರಿ ಹಚ್ಚೋಕ್ಕಾಗಲಿಲ್ಲ, ಯಾಕಂದರೆ ಹೊಸ ದೀಪಗಳು ಇರಲಿಲ್ಲ. ಹಾಗಾಗಿ ನಾನು ಹಚ್ಚೋಕ್ಕಾಗಲಿಲ್ಲ ಈ ಸಾರಿ ಉಪ್ಪಿನ ದೀಪವನ್ನು ನಾನು ಮಾಡಲಿಕ್ಕಾಗಲಿಲ್ಲ. ನಮ್ಮ ಸಂಪ್ರದಾಯಗಳು ಮತ್ತು ಹಬ್ಬಗಳು ಕೇವಲ ಒಂದು ನಮಗೆ ಆಚರಣೆಗಳಲ್ಲ, ಅವು ನಮ್ಮ ಕುಟುಂಬವನ್ನು ಒಟ್ಟಿಗೆ ಸೇರಿಸುವಂತಹ ಕ್ಷಣಗಳು, ಒಂದು ಸುಂದರ ಕ್ಷಣಗಳು ಅಂತ ಹೇಳ್ಬೋದು. ಇಂತಹ ನಮ್ಮ ಆಚರಣೆಗಳು ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆ, ಅಂದರೆ ಒಂದು ಪಾಸಿಟಿವ್ ಮತ್ತು ಭಕ್ತಿಯನ್ನು ಹೆಚ್ಚಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಈ ಆಷಾಢದಿಂದ ಶುಕ್ರವಾರ ಮತ್ತು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ, ಮಂಗಳಗೌರಿ, ಇನ್ನೆಲ್ಲ ಪೂಜೆಗಳು ಇನ್ನು ಮುಂದೆ ಸ್ಟಾರ್ಟ್ ಆಗ್ತವೆ. ನಾವು ಈ ಥರ ಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ, ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಏನೇ ಆದ್ರೂ ಒಟ್ನಲ್ಲಿ ನಾವು ಭಕ್ತಿಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಒಂದಲ್ಲ ಒಂದು ದಿನ ಎಲ್ಲರಿಗೂ ಸಮೃದ್ಧಿ, ಐಶ್ವರ್ಯ ಎಲ್ಲರಿಗೂ ಸಿಗುತ್ತೆ. ಕಾಲ ಒಂದೇ ಥರ ಇರಲ್ಲ. ಇವತ್ತು ಬಡವರಾದವ್ರು ನಾಳೆ ಶ್ರೀಮಂತರಾಗ್ಬೋದು. ಶ್ರೀಮಂತಿಕೆಯನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಬಡವರು ಆಗ್ಬೋದು. ಲಕ್ಷ್ಮಿ ಚಂಚಲೆ ಅಂತಾರೆ, ಆದರೆ ಲಕ್ಷ್ಮಿ ಚಂಚಲೆ ಅಲ್ಲ, ಖಂಡಿತ ಮನಸ್ಸು ಚಂಚಲ ಅಂತ ಹೇಳ್ಬೋದು. ಲಕ್ಷ್ಮಿ ಚಂಚಲೆ ಅಲ್ಲ, ಲಕ್ಷ್ಮಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಇದ್ದೇ ಇರ್ತಾಳೆ. ಅಂದರೆ ಹಣವನ್ನು ನಾವು ನೀಟಾಗಿ ಮ್ಯಾನೇಜ್ ಮಾಡಿದರೆ ಖಂಡಿತ ಲಕ್ಷ್ಮಿ ಇರ್ತಾಳೆ ಮನೆಯಲ್ಲಿ. ಹಾಗಾಗಿ ಮನಸ್ಸು ಚಂಚಲ ಅಂತ ಹೇಳ್ಬೋದು. ಧೂಪ ದೀಪ ಎಲ್ಲ ಆಯಿತು, ಮತ್ತು ತುಪ್ಪದ ದೀಪ 5 ಆರತಿಯನ್ನು ಬೆಳಗಿದ್ದಾಯಿತು. ನೆಕ್ಸ್ಟ್ ನಾನು ಒಂದು ಹಾಲು ಪಾಯಸ ಮಾಡಿದ್ದೆ, ಅದನ್ನು ಅಲ್ಲಿ ವೀಡಿಯೋ ಸ್ಕಿಪ್ ಆಗಿದೆ, ಅದನ್ನು ತೋರಿಸಿಲ್ಲ. ಹಾಗಾಗಿ ನೀವು ಯಾವ ಥರ ಪೂಜೆ ಮಾಡ್ತೀರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಂದು ಮಾತ್ರ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ನನಗೇನು ಅನುಕೂಲ ಇದೆ, ಏನು ಅವೈಲಬಲ್ ಇರುತ್ತಾ ಮನೆಯಲ್ಲಿ ಅದನ್ನು ಮಾತ್ರ ನಾನು ನೈವೇದ್ಯಕ್ಕಾಗಿ ಇಡ್ತೀನಿ. ಹೂಗಳು ಗಾರ್ಡನಲ್ಲಿ ಸಿಕ್ಕರೆ ಸರಿ, ಸಿಗದೇ ಇದ್ದರೆ ನಾನು ದಾವಣಗೆರೆಯಲ್ಲೇ ತರಿಸಿ ಮಾಡ್ತೀನಿ. ಸೊ ಹಾಗಾಗಿ ನಿಮಗೆ ಪೂಜೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಒಂದು 5 ಇಯರ್ಸಿಂದ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಏನೋ ಒಂಥರ ಪಾಸಿಟಿವ್, ಮನೆಯಲ್ಲಿ ಆವತ್ತಿನ ದಿನ ಖುಷಿಯಾಗಿ ಒಂದು ಬೆಳಗ್ಗೆ ಎದ್ದು ಈ ಅಟ್ಮಾಸ್ಫಿಯರ್, ಅಂದರೆ ಈ ಬೆಳಗಿನ ಪ್ಲೆಸೆಂಟಾಗಿರೋದನ್ನು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ. ನಾನು ಇನ್ನು ಮುಂದೆ ನನಗೆ ಅಡುಗೆ ಬೇಗನೆ ಮಾಡಬೇಕು ಅಂತ ಟಿಫಿನ್ ಅಂತ ಇರೋದಿಲ್ಲ. ಮಗಂದು ಎಕ್ಸಾಮ್ಸ್ ಅಲ್ವಾ, ಹಾಗಾಗಿ ಮನೆಗೆ ಇರ್ತಾನಲ್ವ, ಅವನಿಗೆ ಸ್ಟಡಿ ಡೇಸ್ ಅಲ್ಲ. ಹಾಗಾಗಿ ಇನ್ನು ಮುಂದೆ ಸಹ ಈ ಥರ ಬೆಳಗ್ಗೆನೇ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಏನೋ ಒಂಥರ ಪೀಸ್ಫುಲ್ಲು, ಆ ನೆಮ್ಮದಿ ಬೆಳಗ್ಗೆ ಸಿಗೋದ್ರಿಂದ ತುಂಬಾ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.